ದೆಹಲಿಗೆ ಬಂದಿದ್ದಾರೆ. ಇವತ್ತು NDA ಮೈತ್ರಿಕೂಟದ ಸಭೆ ಸಹಿತ ಇದೆ, ಸಂಸದರ ಸಭೆ. ಇವತ್ತಿನ ಒಂದು NDA ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಬಿಜೆಪಿಯ ಅಧ್ಯಕ್ಷರ ಕಡೆಯಿಂದ ನಮಗೆ ಏನು ಸೂಚನೆ ಬಂದಿದ್ದೇನೆ. ಸಭೆ 11 ಗಂಟೆಗೆ ಇರ್ತಕ್ಕಂಥದ್ದೇನಿದೆ. ಸಭೆಯಲ್ಲಿ ಬಹುಶಃ ಇವತ್ತಿನ ದಿನ ಮುಂದಿನ ಒಂದು ದೇಶದ ನಾಯಕತ್ವವನ್ನು ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತಿನ ಸಭೆಯಲ್ಲಿ ಗೌರವಿತ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವವನ್ನು ಸೂಚಿಸ್ತಾರೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ. ಸರ್, ಈಗ ನಿಮ್ಮ ಹೆಸರು ಸಹಿತ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಾರೆ ಅನ್ನುವಂಥದ್ದು, ಯಾಕಂದ್ರೆ ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲೂ ಸಹಿತ ಈ ಬಗ್ಗೆ ಪ್ರಾದೇಶಿಕ ಪಕ್ಷಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಸಚಿವ ಸ್ಥಾನದ ಬಗ್ಗೆ ಚರ್ಚೆ ಆಗಿದೆ. ಇಲ್ಲ, ಅದು ನನ್ನ ಗಮನಕ್ಕೇನು ಬಂದಿಲ್ಲ. ನಾನು ಯಾರ ಜೊತೆನೂ ಚರ್ಚೆ ಮಾಡಿಲ್ಲ. ಅದು ಪ್ರಾರಂಭಿಕ ಹಂತದಿಂದಲೂ ಒಂದು ಅವಕಾಶವನ್ನು ನಮ್ಮ ಪಕ್ಷಕ್ಕೂ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಚರ್ಚೆಗಳು ಈಗಾಗಲೇ 2 ತಿಂಗಳಿಂದ ನಡೀತಾ ಇದೆ. ನೋಡೋಣ ಮುಂದಿನ ಪ್ರಕ್ರಿಯೆಗಳು ಹೇಗೆ. ಜೆಡಿಎಸ್ ಇಂದ ಯಾವ ಖಾತೆಗೆ ಡಿಮಾಂಡ್? ಯಾಕಂದ್ರೆ ಇಲ್ಲ ಅಂತ ಅಂದ್ರೂ ಕೂಡ ನನ್ನ ಡಿಮ್ಯಾಂಡ್ ಏನಿಲ್ಲ. ಇವತ್ತು ನನಗೆ ಬೇಕಾಗಿರೋದು ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ, ಅದು ಒಂದು ಭಾಗ. ಇವತ್ತಿನ ಕೇಂದ್ರ ಸಂಪುಟಕ್ಕೆ ಅವಕಾಶಗಳು ನನಗೆ ದೊರಕತಕ್ಕಂಥ ಒಂದು ತೀರ್ಮಾನ ಮಾಡಿದ್ರೆ ನನ್ನಿಂದ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದು ಅವರಲ್ಲಿ ಇದ್ದಾಗ ನನಗೆ ಕೊಡ್ತಕ್ಕಂಥ ಒಂದು ಅದಕ್ಕೆ ಏನೋ ಒಂದು ಸ್ಥಾನವನ್ನು ಉತ್ತಮವಂತ ರೀತಿಯಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸರ್, ಒಲವು ಅಂದ್ರೆ ಇಂಥದ್ದೇ ಖಾತೆ ನಾನು ಕೊಟ್ಟರೆ ಹಾಗೇನಿಲ್ಲ. ನನಗೆ ಬೇಕಾಗಿರ್ತಕ್ಕಂಥದ್ದು ರಾಜ್ಯದ ಸಮಸ್ಯೆದು ಒಂದು ಭಾಗ. ಅದು ಬೇರೆ ಇಲಾಖೆಗಳಲ್ಲೂ ಇರ್ತಕ್ಕಂಥದ್ದು ಬೇಕಾದಷ್ಟು ವಿಷಯಗಳಿದೆ. ಅದಕ್ಕೆಲ್ಲ ಸ್ವಲ್ಪ ವೈಯಕ್ತಿಕವಾಗಿ ಶ್ರಮ ಆಗ್ತೀವಿ. ಜೊತೆಗೆ ನನಗೆ ಏನಾದರೂ ಒಂದು ಅವಕಾಶಗಳು ದೊರಕಿದಾಗ ನಾಡಿನ ಜನತೆಗೆ ಒಂದು ಕಡೆ ಮತ್ತು ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನನ್ನಿಂದ ಒಂದು ಸಣ್ಣ ಕಿರು ಕಾಣಿಕೆಯಾಗಿ ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಉತ್ತಮವಾದಂಥ ಇಲಾಖೆ ಸಿಕ್ಕಿದ್ರೆ ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ. ಸರ್, ಈಗ ನಿಮಗೆ ಯಾರಾದರೂ ಬಿಜೆಪಿಯ ನಾಯಕರು ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಏನಾದರೂ ಸಂಪರ್ಕ ಮಾಡಿದ್ರ? ಇಲ್ಲ, ನನ್ನ ಬಗ್ಗೆ ವಿಶ್ವಾಸದಲ್ಲಿದ್ದಾರೆ. ಇಲ್ಲ, ಇಡೀ ಕೇಂದ್ರದ ನಾಯಕರು, ಬಿಜೆಪಿ ನಾಯಕರಿರ್ಬೋದು, ರಾಜ್ಯದ ನಾಯಕರುಗಳಿರ್ಬೋದು, ಎಲ್ಲರೂ ನನ್ನ ಬಗ್ಗೆ ಒಂದು ವಿಶ್ವಾಸದಲ್ಲಿದ್ದಾರೆ. ನನ್ನ ಒಂದು ಶ್ರಮದ ಬಗ್ಗೆನೂ ಅವರಲ್ಲಿ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ನಾವೆಲ್ಲ ಒಂದು ಕುಟುಂಬದ ಥರ ಇದ್ದೇವೆ. ಇನ್ನೊಂದು ಮಂಜುನಾಥ್ ಅವರಿಗೂ ಸಹಿತ ನಿರೀಕ್ಷೆಗಳು ಹೆಚ್ಚಾಗ್ತಿದೆ. ಅದು ಅಲ್ಲಿ ಬಿಜೆಪಿ ಪಕ್ಷದಲ್ಲಿ ಅವರ ಪಕ್ಷದಲ್ಲಿ ಯಾರಿಗೆ ಸ್ಥಾನಮಾನ ಕಲ್ಪಿಸಬೇಕು ಅನ್ನೋದು ಅಲ್ಲಿ ತೀರ್ಮಾನ ಆಗುತ್ತೆ. ಅಲ್ಲ, ನಿಮ್ಮ ಈ ಜೆಡಿಎಸ್ ಇಂದಲೂ ಕೂಡ ಆಗ್ರಹ ಇರುವಂತದ್ದು. ಇಲ್ಲ, ನಾನು ಆಗ್ರಹ ಪಡಿಸ್ತಾ ಇಲ್ಲ. ತೀರ್ಮಾನ ಅವ್ರದ್ದು. ನಾನೇ ಸಹ ನನಗೆ ಮಂತ್ರಿಗಿರಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ನನ್ನಿಂದ ಒಂದು ಒಳ್ಳೆಯ ಒಂದು ಕೆಲಸ ಮಾಡ್ಬೋದು ಇವನು ಅಂತಕ್ಕಂಥ ನಿರೀಕ್ಷೆ ಅವರಲ್ಲಿದ್ದು ಒಂದು ಅವಕಾಶ ಕೊಟ್ಟರೆ ಕೆಲಸ ಮಾಡಿ. ಸರಿ, ಇನ್ನೊಂದು MLC ಕ್ಷೇತ್ರದಲ್ಲಿ ಜೆಡಿಎಸ್ 2 ಸ್ಥಾನದಲ್ಲಿ ಗೆದ್ದಿದೆ. ನಿಂತಂತ 2 ಸ್ಥಾನದಲ್ಲಿ ಗೆದ್ದಿದ್ದೇವೆ. ಹಿಂದೆ ಈಗಾಗಲೇ ಭೋಜೇಗೌಡರು ನೈಋತ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ಒಂದು ಬಾರಿ ಆಯ್ಕೆ ಆಗಿದ್ರು. ಉತ್ತಮವಂತ ಕೆಲಸ ಏನು ಮಾಡಿದ್ರು. ಆ ಭಾಗದ ಶಿಕ್ಷಕರು ಮತ್ತೊಮ್ಮೆ ದಾಖಲೆಯ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ. ಮೊದಲ ವಿಕೆಟ್ ಕೊಡ್ಲೇಬೇಕಾಗಿತ್ತು, ಬಹಳ ದಿವಸದಿಂದನೇ ಆಗಬೇಕಾಗಿತ್ತು. ಅದು ಈಗ ಕೊನೆಗೆ ಅಂತಿಮವಾಗಿ 10 ಕರೆದು ಕೊಡಿಸಿದ್ದಾರೆ ಬಲವಂತ ರೀತಿಯಲ್ಲಿ. ತನಿಖೆಗಳು ನಡೀತಾ ಇದೆ. ತನಿಖೆ ಎಲ್ಲೆಲ್ಲಿ ಹೋಗುತ್ತೆ ಕಾದ್ ನೋಡೋಣ. ನಿನ್ನೆ ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಬಹಳಷ್ಟು ಏನಂತಂದ್ರೆ ಇದು ಆಯ್ತು ಸರ್. ಬೆಳಗ್ಗೆ ಡ್ರಾಮಾ, ಮುಖ್ಯಮಂತ್ರಿಗಳಿಂದಲೂ ಡ್ರಾಮಾ ಆಯಿತು, ಉಪಮುಖ್ಯಮಂತ್ರಿಗಳಿಂದಲೂ ಡ್ರಾಮಾ ಆಗಿದ್ದು ನೀವೇ ತೋರಿಸಿದ್ದೀರಿ. ಬೆಳಗ್ಗೆ ಮುಖ್ಯಮಂತ್ರಿಗಳೇನು ಹೇಳಿದ್ರು, ಉಪಮುಖ್ಯಮಂತ್ರಿಗಳೇನು ಹೇಳಿದ್ರು, ಇದೆಲ್ಲ ನೀವೇ ನಾಡಿನ ಜನತೆಗೆ ತೋರಿಸಿದ್ದೀರಿ. ಇವರಲ್ಲಿ ಈ ಒಂದು ವಿಷಯದಲ್ಲಿ ಇದನ್ನು ಮುಚ್ಚಾಕ್ಲಿಕ್ಕೆ ಈ ಕೇಸನ್ನು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅಲ್ಲೇ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.